ಎಲ್ಲರಿಗೂ ವಂದನೆಗಳು. ಇಂದು ನಾವು ವೃಶ್ಚಿಕ ರಾಶಿಯ ಜಾತಕದ ವಿಶ್ಲೇಷಣೆಯನ್ನು ಕೈಗೆತ್ತಿಕೊಳ್ಳೋಣ. ಏಪ್ರಿಲ್ 8, 9, 10 ಮತ್ತು 11ರ ಅವಧಿಯಲ್ಲಿ ವೃಶ್ಚಿಕ ರಾಶಿಯವರಿಗೆ ದೊರೆಯಲಿರುವ ಸಮಗ್ರ ಫಲಿತಾಂಶಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳೋಣ. ನೀವೇನಾದರೂ ವೃಶ್ಚಿಕ ರಾಶಿಯವರಾಗಿದ್ದು ನಮ್ಮ ಈ ತಾಣವನ್ನು ಮೊದಲ ಬಾರಿಗೆ ವೀಕ್ಷಿಸುತ್ತಿದ್ದರೆ ದಯಮಾಡಿ ನಮ್ಮನ್ನು ಚಂದಾದಾರರಾಗುವ ಮೂಲಕ ಪ್ರೋತ್ಸಾಹಿಸಿ. ಈ ಮಾಹಿತಿ ನಿಮಗೆ ಹಿತವೆನಿಸಿದರೆ ಲೈಕ್ ಮಾಡಿ ಬೆಂಬಲ ನೀಡಿ. ರಾಶಿಚಕ್ರದ 8ನೇ ಸ್ಥಾನದಲ್ಲಿರುವ ವೃಶ್ಚಿಕಕ್ಕೆ ಕುಜ, ಮಂಗಳ ಅಧಿಪತಿಯಾಗಿದ್ದಾನೆ. ಈ ರಾಶಿಯ ವ್ಯಕ್ತಿಗಳು ಅತೀವ ಪರಾಕ್ರಮ, ದೃಢವಿಶ್ವಾಸ, ಭಾವನಾತ್ಮಕ ತೀವ್ರತೆ ಮತ್ತು ವಿಶಾಲವಾದ ಹೃದಯವನ್ನು ಹೊಂದಿರುತ್ತಾರೆ. ವಿಶಾಖ ನಕ್ಷತ್ರದ ಕೊನೆಯ ಪಾದ, ಅನುರಾಧ ಮತ್ತು ಜ್ಯೇಷ್ಠ ನಕ್ಷತ್ರಗಳು ಈ ರಾಶಿಯ ವ್ಯಾಪ್ತಿಗೆ ಬರುತ್ತವೆ. ಮುಂಬರುವ ಈ 4 ದಿನಗಳಲ್ಲಿ ಆಧ್ಯಾತ್ಮ ಮತ್ತು ರಹಸ್ಯಗಳ ಬಗ್ಗೆ ಅಪಾರ ಕುತೂಹಲ ಹೊಂದಿರುವ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಬೃಹತ್ ಪರಿವರ್ತನೆಗಳ ಬಗ್ಗೆ ಈಗ ವಿವರಿಸೋಣ. ವೃಶ್ಚಿಕ ರಾಶಿಯ ಮಿತ್ರರೇ, 1 ನಿಮಿಷವೂ ವ್ಯರ್ಥ ಮಾಡದೆ ಈ ವಿವರಣೆಯನ್ನು ಸಂಪೂರ್ಣವಾಗಿ ಆಲಿಸಿ. ಈಗಷ್ಟೇ ಈ ವಿಡಿಯೋ ವೀಕ್ಷಿಸುತ್ತಿರುವವರು ನಮ್ಮನ್ನು ಬೆಂಬಲಿಸಲು ಮರೆಯದಿರಿ. ನಿಮ್ಮ ರಾಶ್ಯಾಧಿಪತಿ ಮಂಗಳನಾಗಿರುವುದರಿಂದ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಅಥವಾ ಶಿವನಾಮ ಸ್ಮರಣೆ ಮಾಡುವುದು ನಿಮಗೆ ಶ್ರೇಯಸ್ಕರ. ಅದರೊಂದಿಗೆ ನವಗ್ರಹಗಳ ಪ್ರಾರ್ಥನೆಯೂ ಸಹ ಅತ್ಯಂತ ಫಲಪ್ರದವಾಗಲಿದೆ. ಪ್ರಸ್ತುತ ಅರ್ಧಾಷ್ಟಮ ಶನಿಯ ಸಂಚಾರವಿರುವುದರಿಂದ ವೃತ್ತಿಜೀವನದಲ್ಲಿ ನೀವು ತುಸು ಹೆಚ್ಚಿನ ಕಾರ್ಯದೊತ್ತಡವನ್ನು ಅನುಭವಿಸಬಹುದು. ವಾಸ್ತವವಾಗಿ ಎಂತಹ ಸವಾಲುಗಳನ್ನು ಧೈರ್ಯದಿಂದ ಎದುರಿಸುವ ಸಾಮರ್ಥ್ಯ ನಿಮ್ಮಲ್ಲಿದೆ. ಆದರೆ ಕಳೆದ ಕೆಲವು ವರ್ಷಗಳಿಂದ ನಿಮ್ಮನ್ನು ಒಂದು ಜಿಜ್ಞಾಸೆ ಪೀಡಿಸುತ್ತಿದೆ. ಯಾವ ತಪ್ಪು ಮಾಡದ ನನಗೆ ಇಷ್ಟೊಂದು ಕಷ್ಟಗಳು ಏಕೆ ಎಂಬ ಪ್ರಶ್ನೆಗೆ ಉತ್ತರ ಈ ಜನ್ಮದಲ್ಲಲ್ಲ, ನಿಮ್ಮ ಹಿಂದಿನ ಕರ್ಮಗಳಲ್ಲಿದೆ. ನಿಮ್ಮ ಜಾತಕದಲ್ಲಿ ಕರ್ಮಸ್ಥಾನವು ಅತ್ಯಂತ ಪ್ರಬಲವಾಗಿದೆ. ಪೂರ್ವಜನ್ಮದಲ್ಲಿ ನೀವು ಅನೇಕರಿಗೆ ಉಪಕಾರ ಮಾಡಿರಬಹುದು, ಆದರೆ ಅರಿವಿಲ್ಲದೆ ಯಾರಿಗಾದರೂ ಮನಸ್ತಾಪ ಉಂಟುಮಾಡಿರಬಹುದು. ಆ ಕರ್ಮದ ಶೇಷವಾಗಿಯೇ ಈ ಜನ್ಮದಲ್ಲಿ ನೀವು ಪಡಬಾರದ ಕಷ್ಟ, ಅಪವಾದ ಮತ್ತು ನಿಷ್ಠುರಗಳನ್ನು ಎದುರಿಸುತ್ತಿದ್ದೀರಿ. ನೀವು ಒಳ್ಳೆಯದನ್ನೇ ಬಯಸಿದರೂ ಪ್ರತಿಯಾಗಿ ಮೋಸ ಅಥವಾ ತಿರಸ್ಕಾರ ಸಿಗುತ್ತಿರುವುದು ಆ ಕರ್ಮ ಪರೀಕ್ಷೆಯ ಭಾಗವಾಗಿದೆ. ನಿಮ್ಮ ಬದುಕಿನಲ್ಲಿ ಒಂದು ವಿಚಿತ್ರ ಸನ್ನಿವೇಶವಿರುತ್ತದೆ. ನೀವು ಕಠಿಣ ಶ್ರಮ ಪಡುತ್ತೀರಿ, ಆದರೆ ಯಶಸ್ಸಿನ ಹಂತಕ್ಕೆ ಬಂದಾಗ ಯಾರೋ ಅಡೆತಡೆ ಒಡ್ಡುತ್ತಾರೆ. ನೀವು ಅಂತಹವರನ್ನು ನಂಬಿ ಮೌನವಾಗಿರುತ್ತೀರಿ. ಆ ಮೌನವು ನಿಮ್ಮನ್ನು ಒಳಗಿನಿಂದ ದಹಿಸುತ್ತಿರಬಹುದು. ಆದರೂ ಇದು ನಿಮ್ಮ ಅಶಕ್ತತೆಯಲ್ಲ, ಬದಲಿಗೆ ಒಂದು ಕರ್ಮದ ಅಗ್ನಿಪರೀಕ್ಷೆ. ಈ ಪರೀಕ್ಷೆಯ ಅವಧಿ ಮುಗಿದ ನಂತರವೇ ನಿಮಗೆ ಉತ್ತುಂಗದ ಸುಖ ಸಿಗಲಿದೆ ಎಂದು ಗ್ರಹಗತಿಗಳು ಸೂಚಿಸುತ್ತಿವೆ. ಈ ವರ್ಷದ ಈ ತಿಂಗಳಿನಲ್ಲಿ ನಿಮ್ಮ ಬದುಕಿಗೆ ಹೊಸ ತಿರುವು ಸಿಗುವುದು ಖಚಿತ. ವಿಶೇಷವಾಗಿ ಈಗ ಹೇಳಲಾದ ಈ 4 ದಿನಗಳು ಸಾಮಾನ್ಯ ದಿನಗಳಂತಲ್ಲ. ಈ ಅವಧಿಯಲ್ಲಿ ಶನಿಯು ನಿಮ್ಮ ಜಾತಕದ ಕರ್ಮಕ್ಷೇತ್ರದಿಂದ ನಿರ್ಗಮಿಸುತ್ತಿದ್ದಾನೆ. ಇದರ ಫಲವಾಗಿ ಇಲ್ಲಿಯವರೆಗೆ ನೀವು ಅನುಭವಿಸಿದ ಸಂಕಷ್ಟಗಳು, ವಿಳಂಬಗಳು ಮತ್ತು ಅನ್ಯಾಯಗಳು ಹಂತ ಹಂತವಾಗಿ ಮರೆಯಾಗಲಿವೆ. ಮುಂಬರುವ 4 ದಿನಗಳಲ್ಲಿ ನಿಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟತೆ ಮೂಡಲಿದೆ. ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು, ಯಾರಿಂದ ದೂರವಿರಬೇಕು ಮತ್ತು ಯಾವ ಮಾರ್ಗವನ್ನು ಅನುಸರಿಸಬೇಕು ಎಂಬ ಪ್ರಶ್ನೆಗಳಿಗೆ ನಿಮ್ಮ ಅಂತರಾತ್ಮವೇ ಉತ್ತರ ನೀಡಲಿದೆ. ಇದು ದೈವಿಕ ಸಂಕೇತವಾಗಿದೆ. ಇಷ್ಟು ದಿನ ಪರರ ಮಾತು ಕೇಳಿ ಬದುಕಿದ್ದ ನೀವು ಈಗ ಸ್ವಂತ ನಿರ್ಧಾರ ಕೈಗೊಳ್ಳುವ ಕಾಲ ಬಂದಿದೆ. ಈ 4 ದಿನಗಳು ನಿಮ್ಮ ಭವಿಷ್ಯಕ್ಕೆ ಅಡಿಪಾಯ ಹಾಕಲಿವೆ. ವ್ಯಥೆ ಪಡುವುದನ್ನು ಬಿಟ್ಟು ನೀವು ಸತ್ಯದ ಹಾದಿಯನ್ನು ತುಳಿಯಲಿದ್ದೀರಿ. ಅದು ಆರಂಭದಲ್ಲಿ ಕಹಿ ಎನಿಸಿದರೂ ಕೊನೆಗೆ ನಿಮಗೆ ಮಾನಸಿಕ ಬಿಡುಗಡೆ ನೀಡುತ್ತದೆ. ನಿಮ್ಮಲ್ಲಿ ಉಂಟಾಗುವ ಈ ಆಂತರಿಕ ಬದಲಾವಣೆಯು ಅತ್ಯಂತ ಶ್ರೇಷ್ಠವಾದುದು. ಇದು ಕೇವಲ ಬಾಹ್ಯ ಬದಲಾವಣೆಯಲ್ಲ, ಅಂತರಂಗದ ಕ್ರಾಂತಿ. ಇನ್ನು ಮುಂದೆ ನಾನಿದನ್ನು ಸಹಿಸುವುದಿಲ್ಲ ಎಂಬ ಆಲೋಚನೆ ನಿಮ್ಮಲ್ಲಿ ಮೂಡುತ್ತದೆ. ಇದು ನಿಮ್ಮ ಜೀವನವನ್ನು ಬದಲಿಸುವ ಬೀಜಮಂತ್ರ. ನಿಮ್ಮ ತಾಳ್ಮೆಯನ್ನು ಇಲ್ಲಿಯವರೆಗೆ ಎಲ್ಲರೂ ದೌರ್ಬಲ್ಯ ಎಂದು ಭಾವಿಸಿದ್ದರು. ಆದರೆ ಈ ಮಾಸಾಂತ್ಯದ ಹೊತ್ತಿಗೆ ನಿಮ್ಮ ಚೈತನ್ಯವು ವೃದ್ಧಿಯಾಗಲಿದೆ. ನೀವು ಪ್ರತಿಯೊಬ್ಬರಿಗೂ ಸ್ಪಷ್ಟೀಕರಣ ನೀಡುತ್ತಾ ಕೂರುವುದಿಲ್ಲ ಅಥವಾ ಎಲ್ಲರನ್ನೂ ಒಲಿಸಿಕೊಳ್ಳುವ ಪ್ರಯತ್ನ ಮಾಡುವುದಿಲ್ಲ. ಸಂಬಂಧಗಳನ್ನು ಉಳಿಸಿಕೊಳ್ಳಲು ಅತಿಯಾಗಿ ಹಂಬಲಿಸುವುದನ್ನು ನಿಲ್ಲಿಸುತ್ತೀರಿ. ಈ ಬದಲಾವಣೆಯು ಮೌನವಾಗಿ ಬಂದರೂ ಅದರ ಪ್ರಭಾವವು ಭೂಕಂಪದಷ್ಟೇ ತೀವ್ರವಾಗಿರುತ್ತದೆ. ಕೆಲವು ವ್ಯಕ್ತಿಗಳು ನಿಮ್ಮಿಂದ ದೂರವಾಗಬಹುದು, ಹಲವರ ಅಸಲಿ ಮುಖವಾಡಗಳು ಕಳಚಿ ಬೀಳಬಹುದು. ಇದು ನಷ್ಟವೆಂದು ಭಾವಿಸಬೇಡಿ, ಬದಲಿಗೆ ಭಗವಂತನು ನಿಮಗೆ ನೀಡುತ್ತಿರುವ ಸುರಕ್ಷತೆ ಎಂದು ತಿಳಿಯಿರಿ. ನೀವು ಹಳೆಯದಕ್ಕೆ ಅಂಟಿಕೊಂಡರೆ ಅದೇ ಚಕ್ರದಲ್ಲಿ ಸಿಲುಕುತ್ತೀರಿ, ಮುನ್ನಡೆದರೆ ಹೊಸ ಬದುಕು ನಿಮ್ಮದಾಗುತ್ತದೆ. ಈ ತಿಂಗಳು ಮಹಿಳೆಯೊಬ್ಬರ ಮೂಲಕ ನಿಮ್ಮ ಅದೃಷ್ಟವು ಬದಲಾಗುವ ಮುನ್ಸೂಚನೆಯಿದೆ. ಆ ಮಹಿಳೆಯು ನೀವು ನಿರೀಕ್ಷಿಸದ ವ್ಯಕ್ತಿಯೂ ಆಗಿರಬಹುದು. ಅವರು ನಿಮ್ಮೊಂದಿಗೆ ಹೆಚ್ಚು ಮಾತನಾಡದಿದ್ದರೂ ಅವರ ಮಾತುಗಳು ನಿಮ್ಮ ಮೇಲೆ ಗಾಢ ಪ್ರಭಾವ ಬೀರುತ್ತವೆ. ನಿಮ್ಮ ಜನ್ಮಕುಂಡಲಿಯಲ್ಲಿ ಸ್ತ್ರೀ ಶಕ್ತಿಯು ಪ್ರಮುಖ ಪಾತ್ರ ವಹಿಸಲಿದೆ. ಅದು ನಿಮ್ಮ ಮಾತೃವಿರಲಿ, ಪತ್ನಿಯಿರಲಿ ಅಥವಾ ಸೋದರಿಯಿರಲಿ, ಅವರು ನಿಮಗೆ ಸತ್ಯದ ದರ್ಶನ ಮಾಡಿಸುತ್ತಾರೆ. ನೀವು ಯಾವುದರಿಂದ ನುಣುಚಿಕೊಳ್ಳುತ್ತಿದ್ದಿರೋ ಆ ಸತ್ಯವನ್ನೇ ಅವರು ನೇರವಾಗಿ ಹೇಳುತ್ತಾರೆ. ಅವರ ಮಾತಿನಲ್ಲಿ ದ್ವೇಷವಿರುವುದಿಲ್ಲ,
ಕೇವಲ ಯಥಾರ್ಥವಿರುತ್ತದೆ. ಆ ಸತ್ಯವು ನಿಮ್ಮ ಕಣ್ಣಲ್ಲಿ ನೀರು ತರಿಸಬಹುದು. ಆ ಅಳುವು ದೌರ್ಬಲ್ಯವಲ್ಲ, ಬದಲಿಗೆ ನಿಮ್ಮ ಮನಸ್ಸಿನ ಭಾರವನ್ನು ಇಳಿಸುವ ಪ್ರಕ್ರಿಯೆ. ಆ ವ್ಯಕ್ತಿ ನಿಮ್ಮ ಜೊತೆ ಇರಲಿ ಅಥವಾ ಬಿಡಲಿ, ಅವರು ನೀಡಿದ ಸಂದೇಶವು ನಿಮ್ಮ ಬದುಕಿಗೆ ದಾರಿದೀಪವಾಗಲಿದೆ. ಚಂದ್ರನು ಈಗ ನಿಮ್ಮ ಜಾತಕದಲ್ಲಿ ಪ್ರಬಲನಾಗಿರುವುದರಿಂದ ಈ ಮಹಿಳೆಯು ನಿಮ್ಮ ಭಾವನೆಗಳನ್ನು ಸುಲಭವಾಗಿ ಗ್ರಹಿಸಬಲ್ಲರು. ಅವರ ಮಾತುಗಳು ನಿಮ್ಮೊಳಗಿನ ಅತೃಪ್ತಿ ಮತ್ತು ಭಯವನ್ನು ಹೊರಹಾಕುತ್ತವೆ. ಇದು ಕಾಕತಾಳೀಯವಲ್ಲ, ಪರಮಾತ್ಮನು ಬೇರೆ ವ್ಯಕ್ತಿಗಳ ಮೂಲಕ ನಿಮಗೆ ನೀಡುತ್ತಿರುವ ಎಚ್ಚರಿಕೆ. ಇದನ್ನು ನಂಬಿ. ನೀವು ಆ ಸಂದೇಶವನ್ನು ಅಲಕ್ಷಿಸಿದರೆ ಮತ್ತೆ ಅದೇ ಸಂಕಷ್ಟಕ್ಕೆ ಗುರಿಯಾಗುತ್ತೀರಿ. ಇದನ್ನು ಅರ್ಥಮಾಡಿಕೊಂಡರೆ ನಿಮ್ಮ ಜೀವನದ ದಿಕ್ಕೇ ಬದಲಾಗುತ್ತದೆ. ಇದು ಕೇವಲ ಜ್ಯೋತಿಷ್ಯವಲ್ಲ, ನಿಮ್ಮ ಕರ್ಮದ ಋಣ ತೀರುತ್ತಿರುವುದರ ಸಂಕೇತ. ಪ್ರೇಮದ ವಿಚಾರದಲ್ಲಿ ಸತ್ಯವು ಅನಾವರಣಗೊಳ್ಳುವ ಕಾಲವಿದು. ನೀವು ಪ್ರೀತಿಸುವಾಗ ಯಾವುದೇ ಲೆಕ್ಕಾಚಾರ ಅಥವಾ ಕಪಟ ಮಾಡದ ಮುಗ್ಧರು. ಆದರೆ ಇದೇ ನಿಮ್ಮ ದೌರ್ಬಲ್ಯವಾಗಬಹುದು. ನಿಮ್ಮ ಸಂಗಾತಿಯು ನಿಮ್ಮ ಪ್ರೀತಿಯನ್ನು ಗೌರವಿಸುತ್ತಿದ್ದಾರೆಯೇ ಅಥವಾ ಬಳಸಿಕೊಳ್ಳುತ್ತಿದ್ದಾರೆಯೇ ಎಂಬ ಸತ್ಯ ಈ 4 ದಿನಗಳಲ್ಲಿ ತಿಳಿಯಲಿದೆ. ಈ ತಿಂಗಳ ಕೊನೆಯಲ್ಲಿ ಪ್ರೇಮ ಜೀವನದಲ್ಲಿ ಅನಿರೀಕ್ಷಿತ ಘಟನೆಯೊಂದು ನಡೆಯಲಿದೆ. ಯಾವುದೋ ಒಂದು ಗುಟ್ಟು ಅಥವಾ ರಹಸ್ಯವು ಆಕಸ್ಮಿಕವಾಗಿ ಬೆಳಕಿಗೆ ಬರಲಿದೆ. ಆ ಸಮಯದಲ್ಲಿ ನೀವು ಆವೇಶಕ್ಕೊಳಗಾಗದೆ ಮೌನಕ್ಕೆ ಶರಣಾಗುತ್ತೀರಿ. ಈ ಮೌನವು ಅತ್ಯಂತ ಶಕ್ತಿಶಾಲಿಯಾದುದು, ಏಕೆಂದರೆ ಅದು ನಿಮ್ಮ ಅಂತಿಮ ನಿರ್ಧಾರದ ಸೂಚಕವಾಗಿರುತ್ತದೆ. ಈ ಸತ್ಯವು ನೋವು ನೀಡಿದರೂ ಅದು ದೈವದ ಉಪಕಾರ ಎಂದು ತಿಳಿಯಿರಿ. ಈ ಪ್ರಕ್ರಿಯೆಯಲ್ಲಿ ಕೆಲವು ಸಂಬಂಧಗಳು ಮುರಿದು ಬೀಳಬಹುದು, ಆದರೆ ಚಿಂತಿಸಬೇಡಿ, ಇದು ಕಾಲ ಬದಲಾಗುತ್ತಿರುವ ಸುಳಿವು. ಸತ್ಯದ ಮೇಲೆ ನಿಂತ ಪ್ರೀತಿ ಮಾತ್ರ ಶಾಶ್ವತವಾಗಿ ಉಳಿಯುತ್ತದೆ. ವೈವಾಹಿಕ ಜೀವನದ ಬಗ್ಗೆ ಹೇಳುವುದಾದರೆ, ನೀವು ಅಂತರಂಗದಲ್ಲಿ ಅನೇಕ ನೋವುಗಳನ್ನು ಅದುಮಿಟ್ಟುಕೊಂಡಿರಬಹುದು. ನಿಮ್ಮ ಮಾತುಗಳನ್ನು ಸಂಗಾತಿಯು ಸರಿಯಾಗಿ ಗ್ರಹಿಸದಿರಬಹುದು. ಕಳೆದ ಕೆಲವು ವರ್ಷಗಳಿಂದ ನೀವು ಮೌನದಲ್ಲಿ ಬದುಕುತ್ತಿರಬಹುದು. ಆದರೆ ಮುಂಬರುವ 4 ದಿನಗಳಲ್ಲಿ ಈ ಮೌನ ಮುರಿದು ನಿಮ್ಮ ಸಂಗಾತಿಯಿಂದ ಅತೀವ ಪ್ರೀತಿ ಮತ್ತು ಕಾಳಜಿ ದೊರೆಯುವ ಅವಕಾಶವಿದೆ. ಆರಂಭದಲ್ಲಿ ಸ್ವಲ್ಪ ಮನಸ್ತಾಪವಾದರೂ ನಂತರ ತಿಳುವಳಿಕೆ ಮೂಡುತ್ತದೆ. ಇದು ಉತ್ತಮ ಲಕ್ಷಣ. ಈ ಅವಧಿಯಲ್ಲಿ ಅಹಂಕಾರವು ಅಡ್ಡ ಬಂದರೆ ಸಂಬಂಧಗಳು ಹಾನಿಗೊಳಗಾಗಬಹುದು. ಆದ್ದರಿಂದ ಪಕ್ವತೆಯಿಂದ ಆಲಿಸಿದರೆ ನಿಮ್ಮ ದಾಂಪತ್ಯವು ಮೊದಲಿಗಿಂತ ಬಲಗೊಳ್ಳಲಿದೆ. ಈ ಎಚ್ಚರಿಕೆಯನ್ನು ಹಗುರವಾಗಿ ಪರಿಗಣಿಸಬೇಡಿ, ಇದು ಭಗವಂತನ ಸಂಕೇತ. ದೇವರು ಯಾರೊಂದಿಗೂ ನೇರವಾಗಿ ಮಾತನಾಡುವುದಿಲ್ಲ, ಕೆಲವು ಕುರುಹುಗಳ ಮೂಲಕ ಸಂದೇಶ ನೀಡುತ್ತಾನೆ. ಒಂದೇ ಶಬ್ದವನ್ನು ಪದೇ ಪದೇ ಕೇಳುವುದು, ಒಂದೇ ಹೆಸರನ್ನು ಎದುರಿಸುವುದು ಅಥವಾ ಹಳೆಯ ಸ್ಮೃತಿಗಳು ಅನಿರೀಕ್ಷಿತವಾಗಿ ಕಾಡುವುದು, ಇವೆಲ್ಲವೂ ನಿಮ್ಮ ಹೊಸ ಹಾದಿಯ ಸೂಚಕಗಳು. ಇವುಗಳನ್ನು ನಿರ್ಲಕ್ಷಿಸಬೇಡಿ. ನಿಮಗೆ ಒದಗಿ ಬರುವ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಸೂಕ್ಷ್ಮವಾಗಿ ಗಮನಿಸಿದರೆ ನಿಮಗಾಗಿ ಒಂದು ರಾಜಮಾರ್ಗ ನಿರ್ಮಾಣವಾಗುತ್ತಿರುವುದು ತಿಳಿಯುತ್ತದೆ. ವಿಶೇಷವಾಗಿ ಈ 4 ದಿನಗಳಲ್ಲಿ ಕೃಷ್ಣ ಎಂಬ ಹೆಸರು ಅಥವಾ ದೃಶ್ಯಗಳು ನಿಮ್ಮ ಕಣ್ಣಿಗೆ ಅಥವಾ ಕಿವಿಗೆ ಪದೇ ಪದೇ ಬೀಳಬಹುದು. ಇದು ಕೇವಲ ನಂಬಿಕೆಯಲ್ಲ, ನಿಮ್ಮ ಅನುಭವಕ್ಕೆ ಬರಲಿರುವ ಸತ್ಯ. ಇದು ನಿಮ್ಮ ಜೀವನದ ಶೈಲಿಯನ್ನು ಬದಲಿಸುವ ದೈವಿಕ ಹಸ್ತಕ್ಷೇಪ. ಈ ದಿನಗಳಲ್ಲಿ ನೀವು ಮಾಡುವ ಕಾರ್ಯಗಳು ಸರಳವೆನಿಸಿದರೂ ಅವುಗಳ ಪರಿಣಾಮ ಬಹಳ ಪ್ರಬಲವಾಗಿರುತ್ತದೆ. ನೀವು ಮಾಡಬೇಕಾದ ಮೊದಲ ಕೆಲಸವೆಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಯಾವುದೇ ಆಲೋಚನೆ ಮಾಡದೆ ಕೆಲವು ನಿಮಿಷ ಮೌನವಾಗಿರುವುದು. ಇದು ನಿಮ್ಮ ಮನಸ್ಸಿನ ಗೊಂದಲಗಳನ್ನು ನಿವಾರಿಸುತ್ತದೆ. ನಂತರ ನೀವು ಜೀವನದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿರಲು ನಿರ್ಧರಿಸಿ. ಇತರರನ್ನು ಮೆಚ್ಚಿಸಲು ನಿಮ್ಮ ಅಂತರಂಗದ ಸತ್ಯವನ್ನು ಬಲಿಕೊಡಬೇಡಿ. ಈ ಸಮಯದಲ್ಲಿ ನೀವು ಅಳವಡಿಸಿಕೊಳ್ಳುವ ಹೊಸ ಹವ್ಯಾಸಗಳು ನಿಮ್ಮ ಜೀವನ ಪರ್ಯಂತ ಶ್ರೇಯಸ್ಸು ತರುತ್ತವೆ. ವಾಚನವಿರಲಿ, ವ್ಯಾಯಾಮವಿರಲಿ ಅಥವಾ ವೃತ್ತಿಪರ ಗುರಿಯಿರಲಿ, ನಿಮ್ಮ ಏಕಾಗ್ರತೆ ಹೆಚ್ಚಿರಲಿ. ನಿಮ್ಮ ಮಾತುಗಳ ಶಕ್ತಿ ಈಗ ವೃದ್ಧಿಯಾಗಿರುವುದರಿಂದ ಸಂಭಾಷಣೆಯ ವೇಳೆ ಎಚ್ಚರವಹಿಸಿ. ನಿಮ್ಮ ಒಂದು ಮಾತು ಸಂಬಂಧವನ್ನು ಉಳಿಸಬಹುದು ಅಥವಾ ಕೆಡಿಸಬಹುದು. ಅತ್ಯಂತ ಪ್ರಮುಖವಾದ ವಿಷಯವೆಂದರೆ ಈ 4 ದಿನಗಳಲ್ಲಿ ನೀವು ಯಾವುದೇ ಆತುರದ ಅಥವಾ ಕ್ರೋಧದ ನಿರ್ಧಾರಗಳನ್ನು ಕೈಗೊಳ್ಳಬಾರದು. ಕೋಪವು ನಿಮ್ಮ ಅತಿದೊಡ್ಡ ಶತ್ರುವಾಗಬಲ್ಲದು. ಅಂತಹ ಸಂದರ್ಭದಲ್ಲಿ ನಿಶ್ಶಬ್ದವಾಗಿರುವುದು ನಿಮಗೆ ಶ್ರೀರಕ್ಷೆ. ಅತಿಯಾದ ಆತ್ಮವಿಶ್ವಾಸದಿಂದ ಎಲ್ಲರೂ ಒಳ್ಳೆಯವರೇ ಎಂದು ಭಾವಿಸಬೇಡಿ. ಸಕ್ಕರೆಯಂತೆ ಸಿಹಿಯಾಗಿ ಮಾತನಾಡುವವರ ಬಗ್ಗೆ ಜಾಗರೂಕರಾಗಿರಿ. ಹಣಕಾಸಿನ ವಿಚಾರದಲ್ಲಿ ಈ 4 ದಿನಗಳಲ್ಲಿ ಯಾರಿಗೂ ಸಾಲ ನೀಡಬೇಡಿ ಅಥವಾ ದೊಡ್ಡ ಹೂಡಿಕೆ ಮಾಡಬೇಡಿ. ಇದು ಕೇವಲ ಈ ಅಲ್ಪ ಅವಧಿಯ ಮುನ್ನೆಚ್ಚರಿಕೆ ಮಾತ್ರ. ಹಳೆಯ ಕಹಿ ನೆನಪುಗಳಲ್ಲಿ ಬದುಕುವುದನ್ನು ನಿಲ್ಲಿಸಿ. ಇತಿಹಾಸದಿಂದ ಕಲಿಯಿರಿ, ಆದರೆ ಅಲ್ಲಿಯೇ ನಿಲ್ಲಬೇಡಿ. ಈ ತಪ್ಪುಗಳನ್ನು ನೀವು ತಡೆದರೆ ದೊಡ್ಡ ವಿಪತ್ತುಗಳು ತಾವಾಗಿಯೇ ದೂರ ಸರಿಯುತ್ತವೆ. ಆಧ್ಯಾತ್ಮಿಕ ಸಮತೋಲನವು ನಿಮ್ಮ ಬದುಕಿನಲ್ಲಿ ಈ ಸಮಯದಲ್ಲಿ ಅತಿ ಮುಖ್ಯ. ಇದು ಬಾಹ್ಯ ಆಡಂಬರವಲ್ಲ, ಅಂತರಂಗದ ಶಾಂತಿ. ಅತಿಯಾದ ಪೂಜೆಗಳಿಗಿಂತ ಸರಳ ನಂಬಿಕೆ ಹೆಚ್ಚಿನ ಫಲ ನೀಡುತ್ತದೆ. ಸಾಧ್ಯವಾದರೆ ಬುಧವಾರದಂದು ವೇಣುಗೋಪಾಲಸ್ವಾಮಿ ಅಥವಾ ಕೃಷ್ಣನ ದೇವಸ್ಥಾನಕ್ಕೆ ಭೇಟಿ ನೀಡಿ. ಮನೆಯಲ್ಲಿ ಹನುಮಾನ್ ಚಾಲೀಸಾ ಪಠಿಸಿ. ಉಸಿರಾಟದ ಮೇಲೆ ಗಮನಹರಿಸಿ ಶಾಂತವಾಗಿ ಕುಳಿತುಕೊಳ್ಳಿ.
ಈಗ ಕೆಂಪು ಬಣ್ಣವು ನಿಮಗೆ ಈ 4 ದಿನಗಳಲ್ಲಿ ಹೆಚ್ಚಿನ ಚೈತನ್ಯವನ್ನು ನೀಡಲಿದೆ. ಕೆಂಪು ವಸ್ತ್ರ ಧರಿಸುವುದು ಅಥವಾ ದೇವರಿಗೆ ಕೆಂಪು ಪುಷ್ಪಗಳನ್ನು ಅರ್ಪಿಸುವುದು ನಿಮ್ಮ ಮಾನಸಿಕ ಬಲವನ್ನು ಹೆಚ್ಚಿಸುತ್ತದೆ. ಇದು ಕೇವಲ ಸಂಪ್ರದಾಯವಲ್ಲ, ನೈಸರ್ಗಿಕ ಶಕ್ತಿಯ ವಿನಿಮಯ. ಗ್ರಹಗಳ ಒತ್ತಡವು ಇದರಿಂದ ಕಡಿಮೆಯಾಗುತ್ತದೆ. ಆದರೆ ಒಂದು ವಿಷಯ ನೆನಪಿರಲಿ, ನಿಮ್ಮ ಉದ್ದೇಶಿತ ಕಾರ್ಯಗಳು ಪೂರ್ಣಗೊಳ್ಳುವವರೆಗೆ ನಿಮ್ಮ ಯೋಜನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ನಿಮ್ಮ ಯಶಸ್ಸು ಕಣ್ಣಿಗೆ ಕಾಣುವವರೆಗೆ ಅದರ ಬಗ್ಗೆ ಸಣ್ಣ ಸುಳಿವು ಕೂಡ ಪರರಿಗೆ ನೀಡಬೇಡಿ. ಯಾವುದೇ ಹೊಸ ಕೆಲಸದ ಅಡಿಪಾಯ ಭದ್ರವಾಗಿರಲಿ, ಅದು ಜಗತ್ತಿಗೆ ತಿಳಿಯುವುದು ವಿಜಯದ ನಂತರವೇ ಆಗಿರಲಿ. ಇಲ್ಲವಾದರೆ ದೃಷ್ಟಿದೋಷಗಳು ಅಥವಾ ಪರರ ಅಸೂಯೆ ಅಡೆತಡೆಗಳನ್ನು ಉಂಟುಮಾಡಬಹುದು. ನಿಮ್ಮ ಆಸೆಗಳನ್ನು ಮತ್ತು ಗುರಿಗಳನ್ನು ಮೌನವಾಗಿ ಕಾಪಾಡಿಕೊಳ್ಳಿ. ಇದನ್ನು ನೀವು ರೂಢಿಸಿಕೊಂಡರೆ ನಿಮ್ಮ ವಿರೋಧಿಗಳು ಅಸಹಾಯಕರಾಗುತ್ತಾರೆ. ನಿಮ್ಮ ಮುಂದಿನ ಹೆಜ್ಜೆಗಳು ಯಾರಿಗೂ ತಿಳಿಯದಂತೆ ಗೌಪ್ಯವಾಗಿಡಿ. ಆಗ ವಿರೋಧಿಗಳು ಎಂತಹ ಕುತಂತ್ರ ಮಾಡಿದರೂ ನಿಮ್ಮನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಮೌನವೇ ನಿಮ್ಮ ಅತ್ಯುತ್ತಮ ಆಯುಧ. ನಿಮ್ಮ ಭಾರವನ್ನು ದೈವಕ್ಕೆ ಒಪ್ಪಿಸಿ ಕರ್ತವ್ಯ ನಿರ್ವಹಿಸಿ. ವಿಜಯಲಕ್ಷ್ಮಿಯು ತಾನಾಗಿಯೇ ಒಲಿಯುತ್ತಾಳೆ. ಈಗ ನಿಮ್ಮನ್ನು ಸಂರಕ್ಷಿಸಲು ಒಂದು ದಿವ್ಯಶಕ್ತಿ ಜಾಗೃತವಾಗಿದೆ. ಅದು ನಿಮ್ಮ ಕುಲದೇವತೆ. ಕುಲದೇವತೆಯ ಅನುಗ್ರಹವಿದ್ದರೆ ಇಡೀ ಜಗತ್ತೇ ವಿರೋಧಿಸಿದರೂ ನಿಮಗೆ ಜಯ ಖಚಿತ. ಇದು ಅಪ್ಪಟ ಸತ್ಯ. ಈಗ ನಾನು ಹೇಳಲಿರುವ ಶುಭ ಸುದ್ದಿಗಳೊಂದಿಗೆ ನಿಮ್ಮ ಸುದಿನಗಳು ಆರಂಭವಾಗಲಿವೆ. ನೀವು ಉದಯರವಿಯಂತೆ ಪ್ರಜ್ವಲಿಸಲಿದ್ದೀರಿ. ಮಣ್ಣಿನ ಅಡಿಯಲ್ಲಿ ತುಳಿದ ಬೀಜವು ಬೃಹತ್ ವೃಕ್ಷವಾಗಿ ಏಳುವಂತೆ, ಬೆಂಕಿಯಲ್ಲಿ ಬೆಂದ ಚಿನ್ನವು ಶುದ್ಧವಾಗುವಂತೆ ದೇವರು ನಿಮ್ಮನ್ನು ಇಷ್ಟು ದಿನ ಪರೀಕ್ಷಿಸಿದ್ದಾನೆ. ಅದು ನಿಮ್ಮನ್ನು ಕುಗ್ಗಿಸಲು ಅಲ್ಲ, ನಿಮ್ಮನ್ನು ಅಪರಂಜಿ ವಜ್ರವನ್ನಾಗಿ ಮಾಡಲು. ಮುಂಬರುವ 4 ದಿನಗಳಲ್ಲಿ ಈ ಶುಭ ಫಲಗಳು ನಿಮ್ಮದಾಗಲಿವೆ. ವ್ಯವಹಾರ, ವೃತ್ತಿಜೀವನ, ಸಂಸಾರ ಅಥವಾ ಪ್ರಯಾಣ, ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಅತ್ಯುತ್ತಮ ಸುದ್ದಿಗಳನ್ನು ನೀವು ಆಲಿಸಲಿದ್ದೀರಿ. ನಿಮ್ಮ ಮನಸ್ಸಿನಲ್ಲಿ ಅಪೂರ್ವವಾದ ಶಾಂತಿ ನೆಲೆಸಲಿದೆ. ಈ 4 ದಿನಗಳಲ್ಲಿ ಉಂಟಾಗುವ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ಇನ್ನೂ ವಿವರವಾಗಿ ತಿಳಿಯೋಣ. ಇದನ್ನು ಪೂರ್ತಿಯಾಗಿ ಅರ್ಥಮಾಡಿಕೊಂಡರೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಇಮ್ಮಡಿಯಾಗುತ್ತದೆ. ಕುಟುಂಬದಲ್ಲಿ ಇದ್ದ ಕಹಿ ಘಟನೆಗಳು ಮತ್ತು ತಪ್ಪು ತಿಳುವಳಿಕೆಗಳು ಗಾಳಿಯಲ್ಲಿ ತೇಲುವ ಮೋಡಗಳಂತೆ ಮಾಯವಾಗುತ್ತವೆ. ಮನೆಯಲ್ಲಿ ಹರ್ಷದ ವಾತಾವರಣ ನೆಲೆಸಲಿದೆ. ನಿಮ್ಮ ಮಾತುಗಳಿಗೆ ಮತ್ತು ನಿರ್ಧಾರಗಳಿಗೆ ಮನೆಯಲ್ಲಿ ಹೆಚ್ಚಿನ ಗೌರವ ಲಭಿಸಲಿದೆ. ನಿಮ್ಮ ಸಲಹೆಗಳನ್ನು ಎಲ್ಲರೂ ಒಪ್ಪುತ್ತಾರೆ. ನೀವು ತೆಗೆದುಕೊಳ್ಳುವ ಹಿತಕರ ನಿರ್ಧಾರಗಳಿಂದ ಕುಟುಂಬಕ್ಕೆ ಪ್ರಯೋಜನವಾಗುವುದನ್ನು ಕಂಡು ಹಿರಿಯರು ನಿಮ್ಮನ್ನು ಶ್ಲಾಘಿಸುತ್ತಾರೆ. ತಂದೆ ಅಥವಾ ತಂದೆಯ ಸಮಾನರಾದ ಹಿರಿಯರೊಡನೆ ಬಾಂಧವ್ಯ ವೃದ್ಧಿಯಾಗುತ್ತದೆ. ಅವರ ಅನುಭವದ ನುಡಿಗಳು ನಿಮಗೆ ಹೊಸ ದಾರಿ ತೋರಿಸಲಿವೆ. ಅವರು ನಿಮ್ಮ ಗೊಂದಲಗಳಿಗೆ ಸೂಕ್ತ ಪರಿಹಾರ ನೀಡುತ್ತಾರೆ. ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುವುದು ನಿಮಗೆ ಹೆಚ್ಚಿನ ಸಮಾಧಾನ ನೀಡುತ್ತದೆ. ಅವರ ಆಶೀರ್ವಾದವು ನಿಮಗೆ ರಕ್ಷಣಾ ಕವಚವಾಗಲಿದೆ. ಮನೆಯಲ್ಲಿ ಯಾವುದಾದರೂ ಮಂಗಲ ಕಾರ್ಯಕ್ರಮಗಳು ನಡೆಯುವ ಯೋಗವಿದೆ. ವೈವಾಹಿಕ ಸಂಬಂಧಗಳು ಅಥವಾ ಗೃಹಪ್ರವೇಶದಂತಹ ಶುಭ ಕಾರ್ಯಗಳು ನಿಮ್ಮ ಮನೆಯಲ್ಲಿ ಸಂಭ್ರಮ ತರಲಿವೆ. ಇದರಿಂದ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಲಿದೆ. ಪ್ರವಾಸ ಅಥವಾ ತೀರ್ಥಯಾತ್ರೆಗೆ ಹೋಗುವ ಸುಸಂದರ್ಭ ಬರಬಹುದು. ಈ ಪ್ರಯಾಣಗಳು ಕುಟುಂಬದ ಸದಸ್ಯರ ನಡುವೆ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತವೆ. ಹಳೆಯ ನೆನಪುಗಳು ಮರುಕಳಿಸಿ ಸಂತಸ ನೀಡಲಿವೆ. ಸಾಮಾಜಿಕ ಜೀವನದಲ್ಲಿಯೂ ಸಕ್ರಿಯರಾಗುತ್ತೀರಿ. ಹಳೆಯ ಮಿತ್ರರ ಭೇಟಿಯು ಮನಸ್ಸಿಗೆ ಮುದ ನೀಡುತ್ತದೆ. ಮಕ್ಕಳ ಬಗ್ಗೆ ಚಿಂತಿತರಾಗಿದ್ದರೆ ಈಗ ಖಂಡಿತವಾಗಿಯೂ ಶುಭವಾರ್ತೆ ಕೇಳುವಿರಿ. ದೀರ್ಘಕಾಲದಿಂದ ಸಂತಾನಕ್ಕಾಗಿ ಹಂಬಲಿಸುತ್ತಿರುವವರಿಗೆ ಈ ಸಮಯದಲ್ಲಿ ಪವಾಡದಂತಹ ಸುದ್ದಿ ಸಿಗುವ ಸಾಧ್ಯತೆಯಿದೆ. ಅಸಾಧ್ಯವೆಂದು ಭಾವಿಸಿದ ಕೆಲಸಗಳು ಈ ಅವಧಿಯಲ್ಲಿ ಕೈಗೂಡಲಿವೆ. ನಿಮ್ಮ ಕನಸುಗಳು ನನಸಾಗುವ ಕಾಲವಿದು. ಈಗಾಗಲೇ ಮಕ್ಕಳನ್ನು ಹೊಂದಿರುವವರು ಅವರ ಏಳಿಗೆಯನ್ನು ಕಂಡು ಹೆಮ್ಮೆಪಡುತ್ತಾರೆ. ವಿದ್ಯಾಭ್ಯಾಸ ಅಥವಾ ಕ್ರೀಡಾಕ್ಷೇತ್ರದಲ್ಲಿ ಮಕ್ಕಳು ಸಾಧನೆ ಮಾಡಿ ನಿಮ್ಮ ಕೀರ್ತಿ ಹೆಚ್ಚಿಸುತ್ತಾರೆ. ಅವರು ರಾಷ್ಟ್ರಮಟ್ಟದಲ್ಲಿ ಮನ್ನಣೆ ಪಡೆಯುವ ಸಾಧ್ಯತೆಯಿದೆ. ಮಕ್ಕಳಿಗೂ ನಿಮ್ಮ ಮೇಲೆ ಅಪಾರ ವಿಶ್ವಾಸ ಮೂಡುತ್ತದೆ. ಅವರು ತಮ್ಮ ಆಲೋಚನೆಗಳನ್ನು ನಿಮ್ಮೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳುತ್ತಾರೆ. ವಿಶೇಷವಾಗಿ ಆರ್ಥಿಕವಾಗಿ ಮತ್ತು ಕೆಲಸದ ವಿಚಾರದಲ್ಲಿ ಈ 4 ದಿನಗಳು ಅತ್ಯಂತ ಲಾಭದಾಯಕವಾಗಿರುತ್ತವೆ. ಪ್ರೀತಿಯಲ್ಲಿರುವವರು ಗೊಂದಲಗಳನ್ನು ಬಿಟ್ಟು ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳಿ. ಹಿರಿಯರ ಒಪ್ಪಿಗೆ ಪಡೆಯಲು ಇದು ಸೂಕ್ತ ಸಮಯ. ಕೊನೆಯದಾಗಿ ಕೆಲವು ಸರಳ ಪರಿಹಾರಗಳನ್ನು ಪಾಲಿಸಿ. ನಕಾರಾತ್ಮಕತೆಯನ್ನು ಹೋಗಲಾಡಿಸಲು ದಿನವೂ ಸ್ನಾನದ ನಂತರ ವಿಷ್ಣು ಸಹಸ್ರನಾಮ ಪಠಿಸಿ ಅಥವಾ ಶ್ರವಣ ಮಾಡಿ. ಹನುಮಾನ್ ಚಾಲೀಸಾ ಪಠಿಸುವುದು, ಶುಕ್ರವಾರದಂದು ದೇವಿಗೆ ದೀಪ ಹಚ್ಚಿ ಬೆಲ್ಲದ ನೈವೇದ್ಯ ಅರ್ಪಿಸುವುದು ಅತ್ಯಂತ ಶುಭಪ್ರದ. ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಆಡಂಬರದ ಪೂಜೆಗಳಿಗಿಂತ ಶುದ್ಧ ಮನಸ್ಸಿನ ಪ್ರಾರ್ಥನೆ ಭಗವಂತನಿಗೆ ಪ್ರಿಯ. ನಾವು ಇತರರ ಬಗ್ಗೆ ಪ್ರೀತಿ ಮತ್ತು ಕರುಣೆ ಹೊಂದಿದ್ದರೆ ದೇವರು ಸದಾ ನಮ್ಮ ಜೊತೆಗಿರುತ್ತಾನೆ. ಈ ಆಧ್ಯಾತ್ಮಿಕ ಹೆಜ್ಜೆಗಳು ನಿಮ್ಮ ಜೀವನವನ್ನು ಹಸನು ಮಾಡುತ್ತವೆ. ನೀವು ದೇವರೆಡೆಗೆ 1 ಹೆಜ್ಜೆ ಇಟ್ಟರೆ ಅವನು ನಿಮ್ಮೆಡೆಗೆ 100 ಹೆಜ್ಜೆ ಇಡುತ್ತಾನೆ. ಮಹಾಮೃತ್ಯುಂಜಯ ಮಂತ್ರವನ್ನು ದಿನಕ್ಕೆ 21 ಬಾರಿ ಜಪಿಸಿ. ಇದರಿಂದ ನಿಮ್ಮ ಆರೋಗ್ಯ ಬಲಗೊಳ್ಳುತ್ತದೆ.
ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆಯ ಹಾರ ಅರ್ಪಿಸುವುದು ನಿಮಗೆ ಅಪಾರ ಧೈರ್ಯ ಮತ್ತು ಯಶಸ್ಸು ನೀಡುತ್ತದೆ. ಈ ಪರಿಹಾರಗಳ ಜೊತೆಗೆ ನಿಮ್ಮ ಸೌಮ್ಯ ಸ್ವಭಾವವೂ ಮುಖ್ಯ. ಸಾಧ್ಯವಾದಷ್ಟು ಬಡವರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಸಹಾಯ ಮಾಡಿ. ಇದು ನಿಮ್ಮ ಪುಣ್ಯವನ್ನು ವೃದ್ಧಿಸುತ್ತದೆ. ದೇವಕೃಪೆ ಸದಾ ನಿಮ್ಮ ಮೇಲಿರಲಿ. ಧನ್ಯವಾದಗಳು.